ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ಫಾಲ್ಸ್ ಹಾಕೋದು ಯಾವ ಥರ ಅಂತ ನೋಡೋಣ. ಈ ಫಾಲ್ಸ್ನ ಎರಡೂ ಸೈಡು 1/2 ಇಂಚ್ ಒಳಗಡೆ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಮೊದಲು ಸ್ಯಾರಿನ ಓಪನ್ ಮಾಡಿಟ್ಕೊಂಡು ರೈಟ್ ಸೈಡು ರಾಂಗ್ ಸೈಡು ಚೆಕ್ ಮಾಡಿಕೊಂಡು ಇವಾಗ ಈ ಸ್ಯಾರಿನ ಎಡ್ಜ್ನಿಂದ ಈ ಥರ ಮಿಷಿನ್ ಎಡ್ಜಿಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಇಲ್ಲ ಅಂದರೆ 10 ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಈ ಮಾರ್ಕಿಂಗ್ ಹತ್ರ ಈ ಥರ ಇಟ್ಕೊಂಡು ಒಂದು ಸೈಡ್ ಸ್ಟಿಚ್ನ ಮಾಡ್ಕೊಳ್ಬೇಕು. ಇವಾಗ ಕಚ್ಚು ಸೈಡ್ನಲ್ಲಿ ಫಾಲ್ಸ್ನ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಅಂದರೆ ನಾವು ಫಾಲ್ಸ್ನ ಕಚ್ಚು ಸೈಡ್ನಲ್ಲಿ ಸ್ಟಿಚ್ ಮಾಡ್ತೀವಲ್ವಾ, ಅದಕ್ಕೆ ರಾಂಗ್ ಸೈಡ್ನಲ್ಲಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡ್ಕೊಳ್ಳುವಾಗ ಈ ಸ್ಯಾರಿ ಅಂಚು ಫಾಲ್ಸ್ ಅಂಚು ಕರೆಕ್ಟಾಗಿ ಇಟ್ಕೊಳ್ಬೇಕು. ಅಂದರೆ ನಾವು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೋಡಿದರೆ ಫಾಲ್ಸ್ ಹೊರಗಡೆ ಕಾಣ್ದಂಗೆ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಒಂದು ಸೈಡ್ ಯಾವ ಥರ ಫಾಲ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಸೈಡ್ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ಸ್ಟಿಚ್ ಮಾಡ್ಕೊಳ್ಳುವಾಗ ಕರೆಕ್ಟಾಗಿ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಇಲ್ಲಿ ಬಂದಿರೋ ಕ್ರಾಸು ಸ್ಯಾರಿ ಕೊನೆವರೆಗೂ ಬರುತ್ತೆ. ಇವಾಗ ಈ ಥರ ಸ್ಯಾರಿನ ಇಟ್ಕೊಂಡು ಕ್ರಾಸ್ ಬರದೇ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದೊಂದು ಸ್ಯಾರಿ ಫಾಲ್ಗೆ ನೆರಿಗೆ ಇಡಬೇಕಾಗುತ್ತೆ. ಅದು ಯಾವ ಥರ ಅಂತ ನೋಡ್ಕೊಳ್ಳೋದಂದರೆ, ಸ್ಯಾರಿನ ರೈಟ್ ಸೈಡ್ಗೆ ತಿರುಗಿಸಿ ಈ ಥರ ಇಟ್ಕೋಬೇಕು. ಸ್ಯಾರಿ ಸ್ಟ್ರೈಟ್ನ ನೋಡ್ಕೊಳ್ಬೇಕು. ಸ್ಯಾರಿ ಫಾಲ್ ಎರಡು ಇಟ್ಕೊಂಡು ಈ ಥರ ತಿರುಗಿಸ್ಕೊಳ್ಬೇಕು. ಇವಾಗ ಈ ಥರ ಇಟ್ಕೊಂಡು ಫಾಲ್ ಎಲ್ಲಾದರೂ ಲೂಸ್ ಕೊಟ್ಟಿದೆಯಾ ಅಂತ ನೋಡ್ಕೊಳ್ಬೇಕು. ಇಲ್ಲಿ ನನಗೆ ಲೂಸ್ ಕೊಟ್ಟಿಲ್ಲ, ಅಂದರೆ ಇಲ್ಲಿ ಲೂಸ್ ಕೊಟ್ಟರೆ ನಾವು ನೆರಿಗೆ ಇಡಬೇಕಾಗುತ್ತೆ. ಇದೇ ಥರ 2-3 ಹತ್ರ ನೋಡಿಕೊಂಡ್ರೆ ನಮಗೆ ಕ್ರಾಸ್ ಎಲ್ಲೂ ಬರೋದಿಲ್ಲ. ಸೀರೆ ಫಾಲು ನೀಟಾಗಿ ಕ್ಲಿಯರಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ನೋಡಿದ್ರಲ್ಲ ಸ್ಯಾರಿ ಫಾಲು ನೀಟ್ ಫಿನಿಶಿಂಗ್ ಆಗಿ ಯಾವ ಥರ ಹಾಕೋದು ಅಂತ. ನೋಡಿ, ಫಾಲು ಸ್ಯಾರಿ ಎಲ್ಲೂ ಸುಕ್ಕು ಕ್ರಾಸು ಇಲ್ದಿರೋ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.